ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ನಮ್ಮ ಏರಿಯಾದಲ್ಲಿ ಗಣೇಶನ ಕೂರಿಸಿದ್ದಾರೆ ಅಂತ ಹೇಳಿದ್ದೀನಿ. ಹಾಗೆ 2-3 ವಿಡಿಯೋದಲ್ಲಿ ಗಣೇಶನ ತೋರಿಸಿದ್ದೀನಿ. ನಾನು ಗಣೇಶನ್ಗೆ ಪ್ರಸಾದ ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ನಾನು ಆಕ್ಚುಲಿ ಲಾಸ್ಟ್ ಇಯರ್ ಬಿಸಿಬೇಳೆ ಭಾತನ ಮಾಡಿದ್ದೆ. ಈ ಸಲ ಕೂಡ ಬಿಸಿಬೇಳೆ ಭಾತ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆಕ್ಚುಲಿ ಲಾಸ್ಟ್ ವೀಕ್ ಮಾಡಬೇಕಾಗಿತ್ತು, ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗಿ ಮಾಡೋಕ್ಕಾಗಲಿಲ್ಲ. ಈ ವೀಕ್ ಮಾಡೋಣ ಅಂದರೆ ಸಮಗೆ ಎಕ್ಸಾಮ್ ನಡೀತಾ ಇದೆ. ಬಿಸಿಬೇಳೆ ಭಾತ್ ಮಾಡಬೇಕು ಅಂದರೆ ಗೊತ್ತಿರುತ್ತೆ, ತರಕಾರಿ ಎಲ್ಲ ಹೆಚ್ಕೋಬೇಕು. ಹಾಗೆ ತುಂಬಾ ಕ್ವಾಂಟಿಟಿಯಲ್ಲಿ ಮಾಡಬೇಕಾಗುತ್ತೆ, ಸ್ವಲ್ಪ ಮಾಡಿದ್ರು ಆಗೋದಿಲ್ಲ. ಹಾಗಾಗಿ ತುಂಬಾನೇ ಕೆಲಸ ಹಿಡಿಯುತ್ತೆ ಅಂತ ಹೇಳಿ ನಾನೇನ್ ಮಾಡಿದೆ, ಅವಲಕ್ಕಿ ಆದ್ರೂ ಮಾಡೋಣ ಅಂತ ಹೇಳಿ ಪೇಪರ್ ಅವಲಕ್ಕಿಯನ್ನ ತರಿಸಿದೀನಿ. 2 kg ಪೇಪರ್ ಅವಲಕ್ಕಿಯನ್ನ ತಗೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗಿರುತ್ತೆ, ಅದನ್ನೆಲ್ಲ ತೆಕ್ಕೋಬೇಕು. ಮತ್ತೆ ಒಂದೊಂದು ಭತ್ತದ ಒಟ್ಟಿರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡ್ಕೋಬೇಕು. ಕೇರ್ಕೋಬಹುದು, ಆದ್ರೆ ನಾನೇನ್ ಕೇರ್ಕೊಂಡಿಲ್ಲ. ಯಾಕೆಂದ್ರೆ ಅದು ಕೂಡ ಅವಲಕ್ಕಿದ ಪಾರ್ಟ್. ಕೇರ್ಬಿಟ್ರೆ ಎಲ್ಲ ಹೋಗ್ಬಿಡುತ್ತೆ, ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಇಲ್ಲೇನು ಕೇರ್ಕೊಂಡಿಲ್ಲ. ಜಸ್ಟ್ ಕ್ಲೀನ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. 2 kgನು ಕೂಡ ಒಂದು ದೊಡ್ಡ ಪಾತ್ರೆಯಲ್ಲಿ ಕ್ಲೀನ್ ಮಾಡಿ ಹಾಕೋತಾ ಇದ್ದೀನಿ. 2 kg ತರಿಸಿದ್ರೇನೆ ದೊಡ್ಡ ಪಾತ್ರೆಯಲ್ಲಿ ಆಗ್ಬಿಡುತ್ತೆ, ಅಷ್ಟೊಂದಾಗುತ್ತೆ. ಹಾಗೇನೆ ಸಮ್ಮು ಎಕ್ಸಾಮ್ಗೆ ಓದ್ಕೋತಾ ಇದ್ದ ಅಂತ ಹೇಳ್ತಾ ಇದ್ದಲ್ವಾ, ಅವನಿಗೆ ಓದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾನು ಏನ್ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಜೊತೆ ಬರ್ಬೇಕು, ನನ್ನ ಜೊತೆ ಆಟ ಆಡ್ಬೇಕು, ಕೆಲಸ ಮಾಡ್ಬೇಕು, ಇದೇ ಅವನಿಗೆ ಬೈಯೋದು ಮತ್ತೆ ಹೇಳೋದು. ಅವನೇನಾದ್ರು ಡೌಟ್ಸ್ ಕೇಳೋದಿದ್ರೆ ಆನ್ಸರ್ ಮಾಡೋದು, ನನ್ನ ಪಾಡಿ ನಾನು ಕೆಲಸ ಮಾಡ್ಕೊಳ್ಳೋದು. ಈಗ ಕಾಯನ್ನ ತುರ್ಕೋತಾ ಇದ್ದೀನಿ. ಆಕ್ಚುಲಿ ಮೊದಲು 2 ಕಾಯಿ ಅಂತ ಅನ್ಕೊಂಡಿದ್ದೆ. 2 ಕಾಯಿ ಹಾಕಿದ್ಮೇಲೆ ಕಮ್ಮಿ ಅಂತ ಅನ್ನಿಸ್ತು. ಹಾಗಾಗಿ ಇನ್ನೊಂದು ಕಾಯನ್ನ ಒಡೆದು ತುರಿದು ಹಾಕೊಂಡಿದೀನಿ. ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋಗಿ. ಎರಡು ಕಾಯಿ ಒಡೆದು ಇಟ್ಕೊಂಡಿದ್ದೆ. 3ನೇ ಕಾಯಿನ ಸಮು ನಾನು ಹೊಡ್ಕೊಡ್ತೀನಿ ಅಂತ ಹೇಳ್ದ. ಏನೊಂದು 5 ನಿಮಿಷದವರೆಗೂ ಟ್ರೈ ಮಾಡಿದ್ದಾನೆ, ಅವ್ನಿಗೆ ಹೊಡಿಯೋಕ್ಕಾಗಲೇ ಇಲ್ಲ. ಹಾಗಾಗಿ ನಾನು ಹೊಡೆದು ತೋರಿಸ್ತೀನಿ ಕೊಡು ಅಂತ ಹೇಳಿ ಹೊಡೆದು ತೋರಿಸಿದೆ. ಅಮ್ಮ ನೀನು ಎಷ್ಟೊಂದು ಕಾಯಿ ಹೊಡೆದೆ ಅಂತ ಹೇಳ್ತಾ ಇದ್ದ. ಆಮೇಲೆ ಅವನಿಗೆ ಕೂತ್ಕೊಂಡು ಓದಕ್ಕೆ ಆಗ್ತಾನೆ ಇರಲಿಲ್ಲ. ಇಲ್ಲ ಬರ್ತೀನಿ, ನಾನು ಮಾಡ್ತೀನಿ ಅಂತ ಹೇಳ್ತಿದ್ದ. ಹಾಗಾಗಿ ಜೊತೆಗೆ ಮಾಡಲಿ ಅಂತ ಹೇಳ್ಬಿಟ್ಟು ಬೆಲ್ಲ ಕುಟ್ಟೋದಕ್ಕೆ ಕೊಟ್ಟಿದ್ದೆ. ನೀಟಾಗಿ ಬೆಲ್ಲನ ಕುಟ್ಕೊಟ್ಟ. ಹಾಗೆ ಅವ್ನ ಡೌಟ್ಸು, ಬೆಲ್ಲ ಹಿಂಗೆ ಕುಟ್ಟೋದು, ಕಾಯಕ್ಕೆ ಹಿಂಗೆ ಹೊಡಿಯೋದು, ಕಾಯಿ ಹಿಂಗೆ ತುರಿಯೋದು, ನಾನು ತುರಿಲ್ಲ, ನಾನು ಕಲಿಸ್ಲಾ ಎಲ್ಲ ಕೇಳ್ತಾ ಇರ್ತಾನೆ. ಹಾಗೇನೆ ಕಾಯ್ದು ನೀರು ಇಟ್ಕೊಂಡಿದ್ದೆ. ಸ್ವಲ್ಪ ನೀರನ್ನ ಚಿಮ್ಸ್ಕೊಂತ ಕಲ್ಸ್ಕೊಂಡ್ರೆ ಪೇಪರ್ ತರ ಇರುತ್ತಲ್ವಾ ಅವಲಕ್ಕಿ. ಹಾಗಾಗಿ ಈಗ ನಾನು ಅವಲಕ್ಕಿಗೆ ಕಾಯಿ ತುರಿಯನ್ನ ಹಾಕೊಂಡೆ, ಬೆಲ್ಲವನ್ನ ಹಾಕೊಂಡೆ, ಏಲಕ್ಕಿ ಪುಡಿಯನ್ನ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡೆ. ಹಾಗೆ ಕೊಬ್ಬರಿ ತುರಿದು ಸಕ್ಕರೆಯನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಂಡೆ. ಹಾಗೇನೆ ಕಾಯಿ ನೀರನ್ನ ಇಟ್ಕೊಂಡಿದ್ದೆ, ಅದನ್ನ ಚಿಮ್ಕ್ಸಾ ಕಲ್ಸ್ಕೊಂಡ್ರೆ ಎಲ್ಲ ಬೆಲ್ಲ ಹಾಗೆ ಅವಲಕ್ಕಿ ಕಾಯಿ ತುರಿ ಎಲ್ಲ ಹೊಂದ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ನೀರ್ ಹಾಕೊಂಡು ಚಿಮ್ಸ್ಕೊಂಡು ಕಲ್ಸ್ಕೊಂಡೆ. ಈಗ ದೇವ್ರ ಹತ್ರ ಬಂದಿದೀವಿ. 7:30-8
8 ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗುತ್ತೆ. ಎವ್ರಿ ಡೇ ಎಲ್ಲಾ ಮನೆಗಳು ಎಷ್ಟೊಂದು ಮನೆಗಳಿಂದ ಪ್ರಸಾದನ ತರ್ತಾರೆ. ಮಿನಿಮಮ್ 5 ಪ್ರಸಾದ ಅಂತೂ ಇರುತ್ತೆ. ಹಾಗೆ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಗಣೇಶನ ತೋರ್ಸಿದೀನಿ. ಗಣೇಶ ಹಾಗೆ ಗೌರಮ್ಮ ಎಲ್ಲ ನೋಡೋದಕ್ಕೆ ನಮ್ಗೊಂಥರ ಖುಷಿ. ಸಮ್ಮು ಅಂತೂ ಒಂದು ದಿನ ಕೂಡ ಮಿಸ್ ಮಾಡ್ತಾ ಇರ್ಲಿಲ್ಲ. ಡೈಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋದು, ಪ್ರಸಾದ ಇಸ್ಕೊಂಡು ಬರೋದು, ಹಾಗೆ ಮಾಡ್ತಿದ್ದ. ಪ್ರಸಾದ ಹಾಗೆ ಪೂಜೆ ಸಾಮಾನನ್ನ ತಂದು ಪೂಜೆ ಮಾಡಿಸ್ಕೊಂಡು ದೇವರಿಗೆ ನಮಸ್ಕಾರ ಮಾಡಿ ಹಾಗೆ ನಾವು ಕೂಡ ಪ್ರಸಾದನ ಈಸ್ಕೋತೀವಿ. ನೋಡ್ತಾ ಇದ್ರೆ ಹೀಗೆ ಡೈಲಿ ಇಲ್ಲ ಅಂದ್ರೂ ಒಂದು 100 ಜನದ ಮೇಲೆ ಪ್ರಸಾದನ ಈಸ್ಕೋತಾ ಇದ್ರು. ಒಂದು 5-6 ಪ್ರಸಾದ ಅಂತೂ ಡೈಲಿ ಇರ್ತಾ ಇತ್ತು. ಹಾಗೆ ನೋಡ್ತಾ ಇದ್ದೀರಾ, ಅವಲಕ್ಕಿಯನ್ನ ಕೊಟ್ಟಿದ್ರು, ಅವತ್ತು ಕಡಲೆಕಾಳು ಗುಗ್ರಿಯನ್ನ ಕೊಟ್ಟಿದ್ರು, ಪಂಚಾಮೃತ, ಬಾತು, ಪುಳಿಯೋಗರೆ, ಹೀಗೇನೆ ಡೈಲಿ ಪ್ರಸಾದ. ಮಕ್ಳಿಗಂತೂ ತುಂಬಾನೇ ಖುಷಿ ಹೋಗಿ ಪ್ರಸಾದ ಈಸ್ಕೊಂಡು ಬರೋರು. ಈಗ ನಾನು ಬಂದಿರೋದು ಇರ್ವಿನ್ ರೋಡ್ ಆಯುರ್ವೇದಿಕ್ ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಹಿಂಭಾಗ ಕ್ಲಾತ್ಸ್ ಎಲ್ಲ ಮಾರ್ತಿರ್ತಾರಲ್ಲ ಮೀಟರ್ ಲೆಕ್ಕದಲ್ಲಿ, ನಾನು ತೋರಿಸಿದೀನಿ ನನ್ನ ವಿಡಿಯೋದಲ್ಲಿ. ಅಲ್ಲಿಗೆ ಬಂದಿದ್ದೀನಿ. ಡ್ರೆಸ್ ಸ್ಟಿಚ್ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಕ್ಲಾತ್ ಕಟ್ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಒಂದು 2 ಶಾಪಲ್ಲಿ ನೋಡಿದೆ, ನನ್ಗೆ ಯಾಕೋ ಇಷ್ಟನೇ ಆಗ್ಲಿಲ್ಲ. ಈಗ 3ನೇ ಶಾಪಿಗೆ ಬಂದಿದ್ದೀನಿ. ಆಕ್ಚುಲಿ ಕಲೆಕ್ಷನ್ಸ್ ತುಂಬಾನೇ ಕಮ್ಮಿ ಆಗ್ಬಿಟ್ಟಿದೆ. ನಾನು 2-3 ಅಂಗಡಿ ನೋಡ್ಕೊಂಡು ಬಂದ್ರು ನಮಗೆ ಯಾವ ತರ ಬೇಕು ಅಂತ ಅನ್ಕೊಂಡಿದೆ ಆ ತರ ಸಿಗ್ತಾನೆ ಇರ್ಲಿಲ್ಲ. ಕಲೆಕ್ಷನ್ಸ್ ಕಮ್ಮಿ ಆಗಿದೆ, ಮತ್ತೆ ಇವರು ರೀಸ್ಟಾಕೆ ಮಾಡಿಸಿಲ್ಲ ಅನ್ಸುತ್ತೆ ಮೇ ಬಿ. ಹಾಗೆ ನಾವು ಸಂಡೇ ಹೋಗಿರೋದು. ಸಂಡೇ ಅಲ್ಲಿ ನಿಮ್ಗೆ ನಾರ್ಮಲ್ 40-50 ರುಪೀಸ್ದು ಮೀಟರು, ಹಾಗೆ ಎಕ್ಸ್ಟ್ರಾ ಉಳಿದ್ಬಿಟ್ಟಿರುತ್ತೆ ನೋಡಿ. ಈಗ ಟಾನಲ್ಲಿ ತಂದಿರ್ತಾರೆ, ಲಾಸ್ಟಲ್ಲಿ ಒಂದು 2-3 ಮೀಟ್ರ್ ಉಳಿದ್ಬಿಟ್ಟಿರುತ್ತೆ. ಅದೆಲ್ಲ ನಿಮಗೆ ಕಮ್ಮಿಗೆ ಕೊಟ್ಬಿಡ್ತಾರೆ. 30 ರುಪೀಸು, 40 ರುಪೀಸ್, 50 ರುಪೀಸ್ ಮೀಟರ್ಗೆಲ್ಲ ನಿಮಗೆ ಇಲ್ಲಿ ಕ್ಲಾತ್ ಸಿಗುತ್ತೆ. ರೋಡ್ ಸೈಡಲ್ಲಿ ಹಾಕೊಂಡಿರ್ತಾರೆ. ಹಾಗೆ ನೋಡ್ಕೊಂಡು ನಾನು ಒಂದು 2 ಕ್ಲಾತ್ ಅನ್ನ ತಗೊಂಡು ಮನೆಗೆ ಬಂದೆ. ನಾನು ಯಾವ ಕ್ಲಾತ್ ಅನ್ನ ತಗೊಂಡೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡ್ತೀರಾ. ಹಾಗೆ ಹೆಲ್ಮೆಟ್ ಅನ್ನ ತಗೊಂಡಿದ್ವಲ್ಲ, ಅದು ಯಾವ್ದು ತಗೊಂಡಿದೀವಿ ಅನ್ನೋದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಇದೇ 2 ಹೆಲ್ಮೆಟ್ಸ್ ತಗೊಂಡಿದ್ದು. ಸಮ್ಮಗೆ ವೈಟ್ ಆ್ಯಂಡ್ ಬ್ಲ್ಯಾಕು, ನನಗೆ ಗ್ರೇ ಆ್ಯಂಡ್ ಬ್ಲ್ಯಾಕ್ ತಗೊಂಡಿದ್ದೀವಿ. ಹಾಫ್ ಹೆಲ್ಮೆಟ್ ಎಷ್ಟು 800 ರುಪೀಸ್ ಅಲ್ಲ ರೀ, 840. 2ರಿಂದ 1680 ಕೊಟ್ಟಿದ್ದು. ಪ್ರೈಸ್ ಜಾಸ್ತಿ ಇತ್ತು, ಡಿಸ್ಕೌಂಟ್ ಮಾಡಿ ನಮಗೆ 840ಗೆ ಇದು ಹೆಲ್ಮೆಟ್ ಸಿಕ್ಕಿದ್ದು. ವರ್ತಾ ಎಲ್ಲ ಕಾಸ್ಟ್ಲಿ ಕೊಟ್ಟಿದ್ದೀವ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಮ್ಮಗೆ ಅದು ಇದು ಅಂತ ಹುಡುಕಿ ಫೈನಲಿ ಹಿಂಗೆ ಮೂವ್ ಆಗುತ್ತೆ ಅಂತ ಅವನಿಗಂತೂ ಖುಷಿ ಆಯಿತು. ಅದ್ರ ಮೇಲೆ ಏನೇನೋ ಸ್ಟಿಕ್ಕರ್ಸ್ ಹಾಕಿಸ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾನೆ. ನಂದು ಹೆಲ್ಮೆಟ್ಟು ಈ ಥರ ಇದೆ. ಬ್ಲ್ಯಾಕ್ ತೊಗೊಳ್ಳೋಣ ಅಂದ್ಕೊಂಡೆ. ಬ್ಲ್ಯಾಕು ನಮ್ಮ ಜೊತೆಗೆ ಯಾರೋ ಇನ್ನೊಬ್ರು ತೊಗೊಬಿಟ್ರು. ಪರವಾಗಿಲ್ಲ, ಗ್ರೇ ವಿತ್ ಬ್ಲ್ಯಾಕ್ 2 ಕಲರ್ ಬರ್ತಲ್ಲ ಅಂತೇಳಿ. ಮತ್ತು ಅದು ತೆಗೆದು ತೋರ್ಸಮ್ಮ ಒಳಗಡೆ ಇಯರ್ಸ್ ಹತ್ರ. ಏನಂದರೆ ನಾವು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಎಲ್ಲ ವೇರ್ ಮಾಡಿದಾಗ ಹಿಂದೆಗಡೆ ಅದು ಚುಚ್ತಾ ಇರುತ್ತೆ ನಾವು ಹೆಲ್ಮೆಟ್ ಹಾಕೊಂಡಾಗ. ತುಂಬ ಜನ 2 ವೀಲರ್ ಡ್ರೈವ್ ಮಾಡೋರಿಗೆ ಗೊತ್ತಿರುತ್ತೆ ಅದು ಏನು ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ನಾನೇ ಎಷ್ಟೊಂದು ಸತಿ ಆರ್ಟಿಫಿಷಿಯಲ್ ಇಯರಿಂಗ್ಸ್ನ ವೇರ್ ಮಾಡಿದಾಗ ಫಂಕ್ಷನ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಇಯರಿಂಗ್ ಬಿಚ್ಚಿಟ್ಟು 2 ವೀಲರ್ ಗಾಡಿನ ಓಡಿಸ್ಕೊಂಡು ಬರ್ತೀನಿ. ಆ ಥರ ಪ್ರಾಬ್ಲಮ್ಸ್ ಇರೋರಿಗೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ನಮಗೆ ಬೇಕಿದ್ದಾಗ ಅದನ್ನು ಫಿಕ್ಸ್ ಮಾಡ್ಕೋಬೋದು, ಬೇಡ ಅಂದಾಗ ಅದನ್ನು ತೆಕ್ಕೊಂಡು ಹಾಕೋಬೋದು. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. 2 ಹೆಲ್ಮೆಟಲ್ಲೂ ಕೂಡ ಇದೇ ಥರ ಇದೆ. ಆಯುರ್ವೇದಿಕ್ ಹಾಸ್ಪಿಟ್ಲ್ ಹತ್ರ ಕ್ಲಾತ್ ಸ್ಟೋರಿಗೆ ಹೋಗಿದ್ವಲ್ಲ, ಅಲ್ಲಿ 2 ಕ್ಲಾತನ್ನು ತೊಗೊಂಡು ಬಂದಿದ್ದೀನಿ. ಇದು 350 ರುಪೀಸು ಮೀಟರು. ಟಾಪ್ ಹೊಲ್ಸ್ಕೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದು. ಹಾಗೆಯೇ ಇದು 280 ರುಪೀಸು. ಥ್ರೆಡ್ ಎಂಬ್ರಾಯ್ಡ್ರಿ ಬಂದಿದೆ, ನಿಮಗೆ ಕಾಣಿಸ್ತಿದೆಯೋ ಏನೋ ಗೊತ್ತಿಲ್ಲ. ಇಲ್ಲಿ ಥ್ರೆಡ್ ಎಂಬ್ರಾಯ್ಡ್ರಿ ಮತ್ತು ಒಂದು ಸೀಕ್ವೆನ್ಸ್ ವರ್ಕ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮಲ್ಟಿ ಕಲರ್ಸಲ್ಲಿದೆ. ನನಗೆ ಇಷ್ಟ ಆಯಿತು ಇದು. ಹಾಗೆ ಇದೊಂದು ಗ್ರೀನ್ ಕಲರು ಟಿಶ್ಯೂ ಕ್ಲಾತ್ ಅನಿಸುತ್ತೆ. ಇದು ಟಿಶ್ಯೂ ಕ್ಲಾತ್ ಮೇಲೆ ಥ್ರೆಡ್ ಎಂಬ್ರಾಯ್ಡ್ರಿಂಗು ಹಾಗೆ ಸೀಕ್ವೆನ್ಸಿ ವರ್ಕ್ ಕೂಡ ಇದೆ. ಚೆನ್ನಾಗಿದೆ. ಗ್ರೀನ್ ಕಲರು, ಪಿಸ್ತಾ ಗ್ರೀನ್ ಕಲರಲ್ಲಿ ಬರುತ್ತೆ. ಇದು ಕಲರ್ಸಲ್ಲಿದೆ. ನಾವು ಇದು ಟಾಪು ಸ್ಟಿಚ್ ಮಾಡಿಸ್ಬಿಟ್ಟು ಗ್ರೇ ಕಲರು ಇಲ್ಲ ಬ್ರೌನ್ ಕಲರು ಈ ಥರ ಯಾವ್ದು ಬೇಕಾದರೂ, ಪ್ಯಾಂಟ್ ಬ್ಲ್ಯಾಕ್ ಕಲರ್ ಯಾವ್ದು ಬೇಕಾದರೂ ವೇರ್ ಮಾಡ್ಬೋದು. ಚೆನ್ನಾಗಿರುತ್ತೆ. ಹಾಗಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. 2 ಕ್ಲಾತನ್ನು ತೊಗೊಂಡು ಬಂದಿದ್ದೀನಿ. ಏನು ಸಮ ಇದು? ತರಕಾರಿ ಅಯ್ಯೋ ಎಲ್ಲ ಸಿಹಿ ಎಲ್ಲ ಮಾಡಾಕೈತೆ. ಹಾಕೊಂಡ್ರೆ ನಿನ್ ಪಪ್ಪಾಯನ ಅಡ್ಗೆ ಮಾಡಿದೆ. ಅಮ್ಮ ಏನು ಅಡುಗೆ ಮಾಡಿದ್ಲು? ಅಮ್ಮ ತುಪ್ಪನ ಮೊಸರನ್ನ. ಸಮ್ಮು ಮೊಸರು ತಿನ್ನಲ್ಲ. ಸಮ್ಮಗೆ ತುಪ್ಪನ ಹಾಕೊಟ್ಟಿದ್ದೆ. ನನಗೆ ಹಸ್ಬೆಂಡ್ಗೆ ಮೊಸರನ್ನ ರೆಡಿ ಮಾಡ್ಕೊಂಡಿದ್ದೆ. ಅವರು ತರಕಾರಿ ಇತ್ತಲ್ಲ ಅಂತ ಬಂದು ನೋಡಿ ಮಾಡ್ಕೊಂಡಿರೋದು. ಏನೇನು ಹಾಕಿದ್ದೀರಾ ಇದಕ್ಕೆ? ಬಿಡು ಸಮ. ಕ್ಯಾರೆಟ್, ಬೀನ್ಸ್ ಅಲ್ಲ, ಅದು ಕ್ಯಾರೆಟ್, ಗೋರಿಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸಾಸಿವೆ ಹಾಕೋರೆ. ಉಪ್ಪು ಖಾರ ಉಪ್ಪು ಹಾಕಿದಿರಾ? ಹಾಕಿದ್ರ ನಿಜವಾಗ್ಲು? ಖಾರಕ್ಕೆ ಹಸಿಮೆಣಸಿನ್ಕಾಯ. ಈಗ ಸೊಪ್ಪು ಇದನ್ನ ತಿಂತಾನಂತೆ.
ತಿಂದ್ರೆ ನಾನು ಅವನ್ಗೆ 500 rupees ಕೊಡ್ಬೇಕಂತೆ. ನಿಜ ಕೊಡ್ತೀಯಾ? ನಿಜ ಕೊಡ್ತೀನಿ. ತರಕಾರಿನೇ ತಿನ್ಬೇಕು 500 rupees ಬೇಕಂದ್ರೆ. ಸಮ್ಮು ಅವ್ರ ಪಪ್ಪಂಗೆ ಊಟ ಬಡಿಸ್ತಾ ಇದ್ದಾನೆ. ಈಗ ಸಮ್ಮುನು ಬಡಿಸ್ಕಂತಾನೆ. ಚಲ್ದ ನೋಡಿ, ಅವನೇನು ಸರಿಯಾಗಿ ಮಾಡಲ್ಲ. ಚಲ್ಕೊಂಡ್ ಪಲ್ಕೊಂಡೆಲ್ಲ ತಿಂತಾನೆ. ತರಕಾರಿ ನೋಡಿ ಎಕ್ಸಾಮ್ ಬರ್ದಂಗೆನೆ ಕ್ಯಾರೆಟ್ ಮುಂದೆಗಡೆ ತೆಗ್ದಿದ್ದಾರೆ, ಅದಕ್ಕೆ ಹಾಕಿದ್ದಾರೆ. ಈಗ ಸರ್ವ್ ಮಾಡ್ಕೊತಾ ಇದ್ದಾನೆ. ನಾಳೆ ಎಕ್ಸಾಮ್ ಬರೆಯೋದ್ ಬೇಡ ಅಂತ ಅವನು ಪ್ಲಾನ್ ಮಾಡಿದ್ದಾನೆ. ಸ್ಪೂನ್ ತಗೊಂಡ್ ಬಾ, ಹಂಗೆಲ್ಲ ಮಾಡ್ಬಾರ್ದು. ಊಟ ಅದು ಮಾಮಿ. ಸಮ್ಮು ಈಗ ಬೌಲ್ ಖಾಲಿ ಮಾಡ್ತಾನೆ. ಆಕ್ಚುಲಿ ಅದ್ರಲ್ಲಿ ಏನು ಇಲ್ಲ, ತರಕಾರಿ ಅಷ್ಟೇ ಇರೋದು. ಹಸಿಮೆಣಸಿನ್ಕಾಯಿ, ಸಾಸಿವೆ. ತಿನ್ನು, ಏನೂ ಆಗಲ್ಲ. ಇದನ್ ಮಾತ್ರ ಎಲ್ಲ ಕ್ಯಾರೆಟ್ ತಗೋರೆ. ಅವ್ರಿಗೂ ಸಿಕ್ಕಿತ್ತು. ಎಲ್ಲಿಂದ ಸ್ಟಾರ್ಟ್ ಮಾಡ್ಲಿ ಗೊತ್ತೇ ಆಗ್ತಿಲ್ಲ. ಇನ್ನೂ ನಾಟಕ ಆಡ್ಬೇಡ. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಆಮೇಲೆ ದಿನ ಬೇಕು ಪಪ್ಪ ಮಾಡೋದು ಅಂದ್ರೆ. ಏನ್ ಅದ್ರಲ್ಲಿ ಚೇಂಜಸ್ ಇದೆ? ಹಾಗೆ ನೋಡಿ, ನಮ್ಮ ಕಾರಿಗೆ ಒಂದು ಸ್ಕೂಲ್ ವ್ಯಾನ್ ಬಂದು ಗುದ್ದಿ ಡ್ಯಾಮೇಜ್ ಮಾಡಿದೆ, ಡೆಂಟ್ ಆಗಿದೆ. ಹಾಗೆ ಪೇಂಟ್ ಎಲ್ಲ ಎದ್ದೋಗಿದೆ. ಆಕ್ಚುಲಿ ನಮ್ಮ ಮನೆ ಮುಂದೆ ಸೈಟ್ ಅಲ್ಲಿ ಕಾರನ್ನ ನಿಲ್ಲಿಸ್ತಾ ಇದ್ವಿ. ಈಗ ಒಂದು ತಿಂಗಳ ಹಿಂದೆ ಅನ್ಸುತ್ತೆ ಇಲ್ಲಿ ಸೇರ್ಕೊಂಡು ವೈರಿಂಗ್ ಎಲ್ಲ ಕಚ್ಚಾಕ್ಬಿಟ್ಟಿತ್ತು. ಅದೆಲ್ಲ ಸರಿ ಮಾಡಿಸಿ ಇನ್ನೊಂದು ಸೈಟ್ ಗೆ ಶಿಫ್ಟ್ ಮಾಡಿದ್ವಿ ಕಾರ್ನ. ಅದು ನಮ್ಮ ಮನೆಯಿಂದ ಒಂದ್ 2-3 ಮನೆಗಳು ದಾಟಿದ್ರೆ ಅಲ್ಲಿ ಇರೋದು ಸೈಟ್. ಸ್ಕೂಲ್ ಬಸ್ ರಿವರ್ಸ್ ತಗೋಬೇಕಾದ್ರೆ ಡ್ಯಾಮೇಜ್ ಮಾಡಿರೋದು. ಫೈನಲಿ ಯಾರಂತ ಗೊತ್ತಾಯ್ತು, ಅವರೇ ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು. ರೆಡಿ ಮಾಡ್ಸಕ್ಕೆ ಕೂಡ ಬಿಟ್ಟಿದೀವಿ. ಹಾಗೆ ಸಮೋ ಶಟ್ಲಕಾಕ್ ಪ್ರಾಕ್ಟೀಸ್ ಮಾಡ್ತಾರೆ. ಶಟ್ಲಕಾಕ್ ಆಡ್ತಾನೆ, ಹಾಗೆ ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರೋದು ನೋಡಿ. ಆಕ್ಚುಲಿ ಇವ್ನಿಗೆ ಆಟ ಆಡಕ್ಕೆ ಯಾರು ಇಲ್ಲ, ಮಕ್ಕಳು ಇಲ್ಲಿ. ಹಾಗಾಗಿ ಬ್ಯಾಟ್ ಗೆ ಕಾಕನ್ನ ಕಟ್ಕೊಂಡಿದ್ದಾನೆ. ಅದನ್ನ ಎಸ್ಕೊಳ್ಳೋದು, ಅವನೇ ಹೊಡ್ಕೊಳ್ಳೋದು. ಒಂದೊಂದ್ ಮಕ್ಳಿದಾರೆ ಅಂತ ಬೇಜಾರ್ ಮಾಡ್ಕೋಬಾರ್ದು. ಈ ತರ ಏನಾದ್ರೂ ಆಟ ಆಡ್ಕೊಂಡು ಅವ್ರ ಟೈಮ್ ನ ಅವರೇ ಸ್ಪೆಂಡ್ ಮಾಡ್ಬೇಕು. ಹಾಗೆ ಪ್ರಾಕ್ಟೀಸ್ ಕೂಡ ಮಾಡ್ತಿದ್ದಾನೆ. ಅದೊಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.